ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ಮಾವಿನ ಹಣ್ಣಿನ ಸಾಸಿವೆ ಮಾಡೋದು ಹೇಗೆ ತೋರಿಸ್ತಾ ಇದ್ದೆ. ಮೊದಲು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೆ. ಸಿಪ್ಪೆ ತೆಗೆದ ಮೇಲೆ ಆ ಕಡೆ ಈ ಕಡೆ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿದ್ದೆ. ಈಗ ಒಗ್ಗರಣೆಗೆ 1 ಟೇಬಲ್ ಸ್ಪೂನು ಕೊಕೊನಟ್ ಆಯಿಲ್ ಹಾಕಿದ್ದೆ. ಸಾಸಿವೆ ಕಾಳು, ಚಟಪಟ ಗುಟ್ಟಿದ ಮೇಲೆ ರೆಡ್ ಚಿಲ್ಲಿ, ಚಿಟಿಕೆ ಇಂಗು ಮತ್ತು ಹೆಚ್ಚಿಟ್ಕೊಂಡು ಮಾವಿನ ಹಣ್ಣು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋ. ಮಾವಿನ ಹಣ್ಣು ಸ್ವಲ್ಪ ಸಾಫ್ಟ್ ಅಪ್ಲೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ ಮೇಲೆ ಒಂದು 5 ನಿಮಿಷ ಸ್ವಲ್ಪ ಬೇಯಿಸಲು ಬಿಡೋ, ಹಾಗೆ ಸ್ಮೂತ್ ಆಗ್ತದೆ. ಈಗ ಸ್ಮೂತ್ ಆಯಿತು ಮಾವಿನ ಹಣ್ಣು. ಇದಕ್ಕೆ ಖಾರಕ್ಕೆ ರೆಡ್ ಚಿಲ್ಲಿ ಪೌಡರು, ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ಮತ್ತು ಮಾವಿನ ಹಣ್ಣು ಸ್ವೀಟ್ ಇದ್ದರೆ ಹೆಚ್ಚು ಬೆಲ್ಲ ಹಾಕೋದು ಬೇಕಾಗ್ತಿಲ್ಲ. ನಾವೊಂದಿಲ್ಲಿ 2 ಟೇಬಲ್ ಸ್ಪೂನ್ ಅಪ್ಪಷ್ಟು ಜೋನಿ ಬೆಲ್ಲ ಹಾಕಿದ್ದೆ. ಜೋನಿ ಬೆಲ್ಲ ಹಾಕಾದ್ಮೇಲೆ ಎಲ್ಲ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಹಾಗೆ ಬೇಯಿಸು. ಎಲ್ಲ ಉಪ್ಪು ಖಾರ ಮತ್ತು ಬೆಲ್ಲ ಎಲ್ಲ ಸರಿಯಾಗಿ ಮಿಕ್ಸ್ ಆಗು. ನೀವು ಮನೆಯಲ್ಲೊಮ್ಮೆ ಟ್ರೈ ಮಾಡಿ. ದಯವಿಟ್ಟು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಈಗ ರುಚಿಯಾದ ಮಾವಿನ ಹಣ್ಣಿನ ಸಾಸಿವೆ ರೆಡಿ ಆಯಿತು.